ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಅಂಚಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಈ ದೋಸೆ ಮಲ್ಲಿಗೆ ಹೂವಿನಂತೆ ಮೆತ್ತಗೆ ಸಾಫ್ಟ್, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತದೆ. ಹಾಗಿದ್ದರೆ ಬನ್ನಿ ಈ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿನ ತಗೊಳ್ಬೇಕು, ನೀರನ್ನು ನೆನೆಸಿಡಬೇಕು 8 ಗಂಟೆಗಳ ಕಾಲ. ಸೊ ಇದೀಗ ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿ ಹೇಳ್ತಾರೆ, ಅದು ದೋಸೆ ಅಕ್ಕಿ. ಸೊ ಇದೀಗ ರಾತ್ರಿಗೆ ನಾನು ನೆನೆಯಕ್ಕೆ ಇಟ್ಟಿದ್ದೇನೆ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಲೊಟ್ಟರೆ ಅಕ್ಕಿ ನೀರು ತಗೊಳ್ಬೋದು. ಈಗ ಇದಕ್ಕೆ ಅರ್ಧ ಗಡಿ ತೆಂಗಿನಕಾಯಿ ತುರಿ ಯೂಸ್ ಮಾಡಬೇಕು ನಾವು. ಇದು ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರ್ತದೆ. ಆನಂತರ ಕುಚ್ಚಿಗೆ ಅನ್ನ, ಸ್ವಲ್ಪ ರಾತ್ರಿ ಮಿಕ್ಕಿರೋ ಅನ್ನ ಇರ್ತದಲ್ಲ ಅದನ್ನು ನೀರಿಗೆ ಹಾಕಿ ಇಡಬೇಕು, ಎತ್ತಿಟ್ಕೊಳ್ಬೇಕು. ಸೊ ಇದರಲ್ಲಿ ಸ್ವಲ್ಪ ಕುಚ್ಚಿಗೆ ಅನ್ನ, ಬೆಳ್ತಕ್ಕೆ ಎಣ್ಣೆ ಸಹ ಯೂಸ್ ಮಾಡ್ಬೋದು, ಕುಚ್ಚಿಗೆ ಅನ್ನ ಸಹ ಯೂಸ್ ಮಾಡ್ಬೋದು. ಸೊ ನಾವು ಕುಚ್ಚಿಗೆ ಅನ್ನ ಹಾಕಿ ಮಾಡೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನೀಗ ರುಬ್ಬಿಕೊಂಡು ತರಬೇಕು. ನುಣ್ಣಗೆ ರುಬ್ಬಬೇಕು, ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ದಪ್ಪದಲ್ಲೇ ರುಬ್ಬಿಕೊಂಡು ತರಬೇಕು. ಈಗ ಎಲ್ಲವನ್ನು ಗ್ರೈಂಡರಲ್ಲಿ ರುಬ್ಬಿಕೊಂಡು ತಗೊಳ್ಳುವ. ಸ್ವಲ್ಪ ಅಕ್ಕಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಗ್ರೈಂಡರ್ ಹಾಕ್ತೇನೆ, ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಹಾಕೊಳ್ಬೋದು. ಈ ಥರ ಅರಿಲಿಕ್ಕೆ ಹಾಕಿದ್ದೇನೆ ಈಗ ನಾನು. ಸೊ ಇದಕ್ಕೆ ನೀರು ಹಾಕಲಿಲ್ಲ, ಸ್ವಲ್ಪ ನೀರು ಹಾಕಿದ್ದೇನೆ. ಸೊ ಅದು ದಪ್ಪನೇ ಇರಬೇಕು. ಇದು ಕರ್ದ ಇತ್ತು ನೋಡಿ ಅಂತ ಈ ಥರ ಅದಕ್ಕೆ ಬರಬೇಕು. ಅದ ನಂತರ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ನಂದು ಉಪ್ಪು ಆಲ್ರೆಡಿ ಆ್ಯಡ್ ಮಾಡಿ ಆಯಿತು, ನನಗೆ ತೋರಿಸ್ಲಿಕ್ಕೆ ನೆನಪಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ನಾವು ದೋಸೆ ಒಯ್ಯುವ, ಯಾವ ರೀತಿ ಒಯ್ಯುವುದು ಅಂತ ತೋರಿಸ್ತೇನೆ. ಈಗ ಗ್ಯಾಸ್ ಮೇಲೆ ಮಣ್ಣಿನ ಹಲಿಗೆ, ಇದು ಅಂಚು ಹೇಳ್ತಾರೆ, ನಮ್ಮದು ಕಪ್ಪ ರೊಟ್ಟಿದು ಅಂಚು ಹೇಳ್ತಾರೆ, ಕನ್ನಡದಲ್ಲಿ ಅಂಚಿನ ರೊಟ್ಟಿ ಅಂತ ಹೇಳಿ. ನಾವು ಓಡ್ ದೋಸೆ ಹೇಳ್ತಾರೆ, ಆಮೇಲೆ ಆ ತುಳುವಿನಲ್ಲಿ ಕಪ್ಪ ರೊಟ್ಟಿ ಅಂತ ಹೇಳ್ತೇವೆ. ಸೊ ಈಗ ಇದು ಬಿಸಿ ಆಗಲಿ. ಇದು ಬಿಸಿ ಆದ ಒಲೆಯಲ್ಲಿ ಮಾಡಿದರೆ ಇನ್ನೂ ಟೇಸ್ಟ್. ಸೊ ಈಗ ಎಲ್ಲಿ ಸಹ ಒಲೆ ಇಲ್ಲದ ಕಾರಣ ಗ್ಯಾಸಲ್ಲಿ ಮಾಡೋದೆಲ್ಲರೂ. ಸೊ ನೋಡ್ಬೋದು ಈ ಥರ ಬರ್ತದೆ ಅಂಚಿನ ಕಾವಲಿ, ಕಪ್ಪ ರೊಟ್ಟಿ ಕಾವಲಿ. ಸೊ ಇದಕ್ಕೆ ಬಿಸಿ ಆದ ನಂತರ ಒಂದೊಂದು ದೋಸೆ ಒಯ್ಯುವ ಮೇಲೆ ಬಿಸಿಯಾಗಿದ್ದೆ ನೋಡಿ. ಈಗ ನಾವು ಒಯ್ತಿದ್ದೇನೆ, ಯಾವ ಥರ ಹಾಕ್ತೇವೆ ಅಂತ ನೋಡಿ. ಅಂಚಿನ ಮೇಲೆ ನೋಡಿ ಈ ಥರ ಹಾಕಿದರೆ ಆಯಿತು. ಸ್ವಲ್ಪ ಮಿಡ್ಲಲ್ಲಿ ಪ್ಲಸ್ ಮಾಡಿದರೆ ಸಾಕು, ಒಂದೇ ಸೌಂಟು ನೋಡ್ಬೋದು ನೀವು. ಅದನ್ನು ಸ್ವಲ್ಪ ಅಲ್ಲಿ ಅಗಲ ಥರ ಮಾಡಿದರೆ ಆಯಿತು. ಸ್ವಲ್ಪ ಒಳ್ಳೆ ಉಬ್ಬಿ, ಮಲ್ಲಿಗೆ ಅಂತ ಉಬ್ಬಿ ಬರ್ತದೆ. ಇದು ಟೇಸ್ಟ್ ಅಂತೂ ಸೂಪರ್. ಇದಕ್ಕೆ ನೀರು ದೋಸೆ, ಕೋಳಿ ಸಾರು ಇದ್ದರೆ ಹೇಳೋದೇ ಬೇಡ. ಸ್ವಲ್ಪ 1-2 ನಿಮಿಷ ಹಾಗೆ ಹವೆಯಲ್ಲಿ ಬೇಯಲಿ, ಬಾಯಿ ಮುಚ್ಚಿಡಬೇಕು. ಈಗ ರೆಡಿ ಆಯಿತು. ಈಗ ಮೆಲ್ಲನೆ ತೆಗಿಬೇಕದು. ಸೊ ಬಿಸಿ ಇರ್ತದೆ. ಸೊ ಒಂದು ಕೈಯಲ್ಲಿ ಹಿಡ್ಕೊಂಡು ಮೆಲ್ಲನೆ ಎಬ್ಬಿಸ್ಬೇಕೀಗ. ಅದು ಒಲೆಯಲ್ಲಿ ಮಾಡಿದರೆ ಟೇಸ್ಟೇ ಬೇರೆ. ಮುಂಚಿನ ಕಾಲದಲ್ಲೆಲ್ಲ ಒಲೆಯಲ್ಲೇ ಮಾಡ್ತಿದ್ರು. ಸೊ ಈಗ ಒಲೆಯೆಲ್ಲ ಇಲ್ಲದ ಕಾರಣ ಎಲ್ಲ ಗ್ಯಾಸ್ ಮೇಲೆವೆ. ಮೆಲ್ಲ ತೆಗಿಬೇಕು ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ಸಾಫ್ಟಾಗಿ ಬರ್ತದೆ ಅಂತ ನೋಡಿ. ಸೂಪರ್ ಟೇಸ್ಟಿಯಾದ ಅಂಚಿನ ದೋಸೆ ಸವಿಯಲು ಸಿದ್ಧವಾಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಫಾಲೋ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.